ಪುಂಡರ ಅಡ್ಡೆಯಾಗ್ತಿದೆ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್. ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಪಾಳು ಬಿದ್ದ ಕೋರ್ಟ್. ತುಮಕೂರು ನಗರದ ಗಾರ್ಡನ್ ರಸ್ತೆಯ ವಸತಿ ಬಡಾವಣೆಯಲ್ಲಿರುವ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಕಾಮಗಾರಿ ಪೂರ್ಣಗೊಂಡಿದ್ದು, ಉದ್ಘಾಟನೆಗೂ ಮುನ್ನವೇ ಬ್ಯಾಡ್ಮಿಂಟನ್ ಕೋರ್ಟ್ ಕುಡುಕರ ಅಡ್ಡಿಯಾಗಿ ಮಾರ್ಪಾಟಾಗ್ತಾ ಇದೆ. ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿ ಎಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಉದ್ಘಾಟನೆಗೂ ಮುನ್ನವೇ ಪಾಳು ಬಿದ್ದಿರುವ ಸ್ಥಿತಿ ತಲುಪಿದೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳದ ನಗರಾಭಿವೃದ್ಧಿ ಪ್ರಾಧಿಕಾರ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಶಟಲ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದ್ರಿಂದ ಇದೀಗ ಕುಡುಕರು ಹಾಗೂ ಪುಂಡರ ಅಡ್ಡಿಯಾಗಿ ಮಾಡಿಕೊಳ್ತಿದ್ದಾರೆ. ಇನ್ನು ಕ್ರೀಡಾಂಗಣದ ತುಂಬಾ ಮದ್ಯದ ಪ್ಯಾಕೆಟ್ ಹಾಗೂ ಸಿಗರೆಟ್ ತುಂಡುಗಳು ಬಿದ್ದಿವೆ. ಲಕ್ಷಾಂತರ ರೂಪಾಯಿ ಹಣ ದುಂದು ವೆಚ್ಚವಾಗ್ತಾ ಇದೆ. ಇನ್ನು ಈ ಬಗ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಕ್ರೀಡಾ ಕೂಡ ನಡೆದಿತ್ತು. ಅದಾದ ಮೇಲೆ ಹಲವಾರು ಕ್ರೀಡಾ ಅಕಾಡೆಮಿಗಳನ್ನ ತುಮಕೂರಿನಲ್ಲಿ ಸ್ಥಾಪನೆ ಮಾಡಲು ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಆದರೆ ಎಲ್ಲೊಂದು ಕಡೆ ಜಿಲ್ಲಾಡಳಿತ ಗಾರ್ಡನ್ ರಸ್ತೆಯಲ್ಲಿರುವಂತಹ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನು ಮರೆತಿದೆಯಾ ಅನ್ನೋ ಅನುಮಾನ ನಮ್ಗೆ ಇದೀಗ ಶುರುವಾಗ್ತಾ ಇದೆ. ಈ ಮಾತನ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಗರದ ಗಾರ್ಡನ್ ರಸ್ತೆಯ ವಸತಿ ಬಡಾವಣೆಯಲ್ಲಿ ನಿರ್ಮಿಸ್ತಾ ಇರುವಂತಹ ಶಟಲ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆಗೂ ಮುನ್ನವೇ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗಿರುವಂಥದ್ದು. ಸದ್ಯ ಈ ಅರ್ಧಂಬರ್ಧ ಕಟ್ಟಿ ಬಿಟ್ಟಿರುವಂತಹ ಈ ಒಳಾಂಗಣ ಕ್ರೀಡಾಂಗಣ ಪುಂಡರ ನೆಚ್ಚಿನ ಸ್ಥಳ ಆಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡುವಂಥವರಿಗೆ ಉಪಯೋಗ ಆಗಬೇಕಾಗಿದ್ದಂಥ ಈ ಸ್ಥಳ ಪುಂಡರ ಅಡ್ಡೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸದ್ಯ ಶಟಲ್ ಬ್ಯಾಡ್ಮಿಂಟನ್ಗಾಗಿ ನಿರ್ಮಿಸಿರುವ ಕ್ರೀಡಾಂಗಣದಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದನ್ನ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಎಲ್ಲೆಂದರಲ್ಲಿ ಮಧ್ಯದ ಪ್ಯಾಕೆಟ್ಗಳು ಬಿದ್ದಿರುವಂಥದ್ದು, ಎಲ್ಲ ಕಡೆ ಕಸ ಬಿದ್ದಿರುವಂಥದ್ದು, ಇದು ಪಾರ್ಟಿ ಮಾಡುವಂಥ ಸ್ಥಳ ಆಗಿ ಬದಲಾಗಿದೆ. ಸದ್ಯ ಇಲ್ಲಿ ಮಲಮೂತ್ರ ವಿಸರ್ಜನೆಗೂ ಕೂಡ ದಾರಿ ಮಾಡಿಕೊಟ್ಟಿರುವಂಥದ್ದು. ಪಕ್ಕದಲ್ಲಿ ಶಟಲ್ ಕೋರ್ಟ್ ಪಕ್ಕದಲ್ಲಿಯೇ ಸ್ಕೇಟಿಂಗ್ ಕ್ರೀಡೆಗೆ ಜಾಗವನ್ನು ಮೀಸಲಿಟ್ಟಿದ್ರು. ಆದರೆ ಅದು ಕೂಡ ಬಳಕೆ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಈ ಕ್ರೀಡಾಂಗಣ ಉದ್ಘಾಟನೆಗೂ ಮುನ್ನವೇ ಈ ರೀತಿಯ ಸ್ಥಿತಿ ತಲುಪಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂದರೆ ತಪ್ಪಾಗೋದಿಲ್ಲ. ಸದ್ಯಕ್ಕೆ ಟೂಡಾ ವತಿಯಿಂದ ಇದನ್ನು ನಿರ್ಮಿಸಲಾಗ್ತಾ ಇತ್ತು. ಆದರೆ ಟೂಡಾದವರು ಕೂಡ ಇದೀಗ ಗಮನ ಹರಿಸ್ತಾ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಮೊನ್ನೆ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟ ನಡೆದ ಆದಮೇಲೆ ಜಿಲ್ಲೆಯಲ್ಲಿ ಹಲವಾರು ಕ್ರೀಡೆಗಳಿಗೆ ಉತ್ತೇಜನವನ್ನು ನೀಡಲಾಗ್ತಾ ಇದೆ. ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಶೂಟಿಂಗ್ ರೇಂಜ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಎಲ್ಲ ರೀತಿಯಾಗಿ ಕೂಡ ಕ್ರೀಡೆಗಳಿಗೆ ಉತ್ತೇಜನ ನೀಡ್ತಾ ಇರುವಂತವರು ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂತಹ ಕಟ್ಟಡವನ್ನು ಮರೆತಿದ್ದಾರಾ ಅನ್ನೋ ಅನುಮಾನ ಇದೀಗ ಶುರುವಾಗ್ತಾ ಇರುವಂತದ್ದು. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸಲು ಮುಂದಾಗಿದ್ದಂಥ ಈ ಕಟ್ಟಡ ಅರ್ಧಂಬರ್ಧಕ್ಕೆ ನಿಂತು ಸದ್ಯ ಪುಂಡರ ಅಡ್ಡೆ ಆಗಿದೆ. ಇದ್ರ ಪಕ್ಕದಲ್ಲಿರುವಂತಹ ಪಾರ್ಕ್ ಕೂಡ ಪುಂಡರ ಅಡ್ಡೆ ಆಗಿರುವಂಥದ್ದು. ಇದ್ರ ಒಳಗಡೆ ಸದ್ಯಕ್ಕೆ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆ ನಡಿಬೇಕಾಯಿತು. ಆದರೆ ಇದು ಕ್ರಿಕೆಟ್ ಆಡೋದಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ಪುಂಡರು ಕುಳಿತುಕೊಂಡು ಮಾತುಕತೆ ಹರಟೆ ಹೊಡೆಯೋದಕ್ಕೆ ಸೂಕ್ತವಾದಂಥ ಜಾಗದ ರೀತಿ ಆಗೋಗಿದೆ. ಇನ್ನು ಈ ಕಡೆ ರೂಮ್ಗಳನ್ನು ಕೂಡ ಕಟ್ಟಿದ್ದಾರೆ. ಯಾವುದೂ ಕೂಡ ಸರಿಯಾಗಿ ಕಾರ್ಯ ಇಲ್ಲಿ ನಡೆದಿಲ್ಲ. ಅರ್ಧಂಬರ್ಧ ಕಟ್ಟಿರುವಂಥ ಕಟ್ಟಡ ಪುಂಡರ ಅಡ್ಡೆಯಾಗಿ ಪರಿವರ್ತನೆ ಆಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡ್ತೀವಿ ಅಂತ ಹೇಳೋ ಜಿಲ್ಲಾಡಳಿತ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಬೇಕಾಗಿದ್ದಂಥ ಈ ಕಟ್ಟಡ ಇನ್ನು ಉದ್ಘಾಟನೆಗೂ ಮುನ್ನವೇ ಈ ರೀತಿಯ ಸ್ಥಿತಿ ತಲುಪಿರೋದು ಬೇಸರದ ಸಂಗತಿ. ಸದ್ಯಕ್ಕೆ ತುಮಕೂರಿನಲ್ಲಿ ನಿರ್ಮಿಸಿರುವಂತಹ ಈ ಒಳಾಂಗಣ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಪುಂಡರ ಅಡ್ಡೆ ಆಗಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರೀಡಾಂಗಣವನ್ನು ಪೂರ್ಣವಾಗಿ ನಿರ್ಮಿಸಿ ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.